ಪ್ರೈಸ್ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾರದ ಮೊದಲನೆಯ ದಿನದಲ್ಲಿ, ಈ 2023 ಮಾರ್ಚ್ ತಿಂಗಳ ಪ್ರಾರಂಭ ಭಾನುವಾರ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಶ್ರೇಷ್ಠವಾದ ಸಭೆಯಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನೀವು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮಗೆ ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸುವುದಕ್ಕೆ, ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ಮತ್ತೊಂದು ಆವರ್ತಿ ವಂದನೆಯನ್ನ ಸಲ್ಲಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಡುವಂತಹ ಹಾಡುಗಳು, ಧ್ಯಾನಿಸುವಂತಹ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ, ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು. ಇಂದಿನ ಆರಾಧನಾ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು ಸ್ವಾಮಿ. ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಗಳಿಗೆ, ನಮ್ಮ ತಾಲೂಕುಗಳಿಗೆ, ನಮ್ಮ ಗ್ರಾಮಗಳಿಗೆ ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆತ್ಮನಾದ ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಒಟ್ಟಾಗಿ ಸೇರಿ ಜನರು ನಿಮ್ಮನ್ನು ಆರಾಧಿಸುವಾಗ ಆ ದೇವರ ಸಾನ್ನಿಧ್ಯ ಕರ್ತನೆ ಪ್ರತಿಯೊಬ್ಬರು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ ಪುನೀತ ಹೃದಯದಿಂದಲೇ, ನೆನ್ನೆ ಇಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆನು ಎಂಬ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆಪಡಿಸುವ. ಸ್ತುತಿಸಿ ಹೊಗಳುವೆ ದೇವಾದಿ ದೇವನ ಪುನೀತ ಹೃದಯದಿಂದಲೇ, ಸ್ತುತಿಸಿ ಹೊಗಳುವೆ ದೇವಾದಿ ದೇವನ ಪುನೀತ ಹೃದಯದಿಂದಲೇ, ನೆನ್ನೆ ಇಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆ. ನಿನ್ನೆ ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆ. ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ, ನನ್ನ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ನನ್ನ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ಘೋರ ಭಯಂಕರವಾದ ತೆರೆಯೋಳ್ ಮುಳುಗಿ ಹೋಗುವ ಸಮಯ, ಘೋರ ಭಯಂಕರವಾದ ತೆರೆಯೋಳ್ ಮುಳುಗಿ ಹೋಗುವ ಸಮಯ, ಕಾಯ್ದು ಕೈಗಳಿಂದ ಎದೆಯೋಳು ಸೇರಿಸಿದ ಪ್ರೀತಿ ಆಡುವೆ. ಕಾಯ್ದು ಕೈಗಳಿಂದ ಎದೆಯೋಳು ಸೇರಿಸಿದ ಪ್ರೀತಿ ಆಡುವೆ. ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ,
ನನ್ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ನನ್ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ಕಷ್ಟ ನಷ್ಟ ಹಿಂಸೆ ಶೋಧನೆಯೋಳು ಕ್ಷೀಣನಾಗಿ ಬಿದ್ದು ಹೋಗದೆ. ಕಷ್ಟ ನಷ್ಟ ಹಿಂಸೆ ಶೋಧನೆಯೋಳು ಕ್ಷೀಣನಾಗಿ ಬಿದ್ದು ಹೋಗದೆ. ನಿತ್ಯ ಜಯ ಘೋಷದಿಂದ ನಡೆಸಿದ ಪ್ರೀತಿ ಎಂದು ಹಾಡುವೆ. ನಿತ್ಯ ಜಯ ಘೋಷದಿಂದ ನಡೆಸಿದ ಪ್ರೀತಿ ಎಂದು ಹಾಡುವೆ. ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ. ನನ್ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ನನ್ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ ಪುನೀತ ಹೃದಯದಿಂದಲೇ. ನಿನ್ನೆ ಎಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆ. ನಿನ್ನೆ ಇಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆ. ಯೇಸುವಿನ ನಾಮವೇ ನನ್ನ ಆತ್ಮದ ಗೀತವೇ. ನನ್ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ನನ್ ರಕ್ಷಿಸಿದ ಯೇಸುವೆ ನಾ ಹಾಡಿ ಸ್ತುತಿಸುವೆನು. ಸ್ತುತಿಸಿ ಹೊಗಳುವೆ ದೇವಾದಿ ದೇವನೇ ಪುನೀತ ಹೃದಯದಿಂದಲೇ. ನಿನ್ನೆ ಇಂದು ಎಂದು ಇರುವ ದೇವರನ್ನು ಹಾಡಿ ಸ್ತುತಿಸುವೆನು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರನ್ನ ಹಾಡಿ ಅರಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ, ಈ ಒಂದು ಅವಕಾಶವನ್ನ, ಈ ಒಂದು ಸಂದರ್ಭವನ್ನ ದೇವರು ನಮಗೆ ಕೊಟ್ಟಿರುವಾಗ ಕೃತಜ್ಞತಾ ಹೃದಯದಿಂದ ಆತನಿಗೆ ನಾವು ಸ್ತೋತ್ರಗಳೆಂಬ ಯಜ್ಞವನ್ನು ನಾವು ಸಮರ್ಪಿಸುವಂತವರಾಗಿರಬೇಕು. ಈ ದಿನದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬರುವುದಕ್ಕೆ ಕಾರಣ ದೇವರು ನಮ್ಮ ಮೇಲೆ ತೋರಿಸಿದಂತಹ ಪ್ರೀತಿ. ನಾವು ಆಡಿದ ರೀತಿಯಲ್ಲಿ ಕಷ್ಟ ನಷ್ಟ ಹಿಂಸೆ ಶೋಧನೆಯಳು ಕ್ಷೀಣವಾಗಿ ಬಿದ್ದು ಹೋಗದೆ ನಿತ್ಯ ಜಯಘೋಷದಿಂದ ನಡೆಸಿದ ಪ್ರೀತಿಯನ್ನ ನಾವು ಹಾಡಿ ಹರಸುವಂತವರಾಗಿದ್ದೇವೆ. ಘೋರ ಭಯಂಕರವಾದ ತೆರೆಯು ಮುಳುಗಿ ಹೋಗದೆ ದೇವರು ನಮ್ಮನ್ನು ಕಾದು ತನ್ನ ಕೈಗಳಿಂದ ಎದೆಯೊಳಗೆ ನಮ್ಮನ್ನು ಸೇರಿಸಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ನಾವು ಆರಾಧಿಸುವಂತವರಾಗಿದ್ದೇವೆ. 25ನೇ ಕೀರ್ತನೆ ಅದರ 15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. ಈ ಮುಂಜಾನೆಯಲ್ಲಿ ನಮ್ಮ ಕಾಲುಗಳನ್ನು ಬಲೆಯಿಂದ ಬಿಡಿಸಿದ ದೇವರನ್ನ ಮತ್ತೊಂದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ, ಈ ಒಂದು ಸಂದರ್ಭವನ್ನ, ಈ ಒಂದು ಅವಕಾಶವನ್ನ ನಮಗೆ ಕೊಟ್ಟಿರುವಾಗ ದೇವರು ನಮಗೆ ಕೊಟ್ಟಿರುವಂತಹ ಈ ಸುಸಂದರ್ಭವನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನ, ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ, ಆತನಿಗೆ ಸಲ್ಲತಕ್ಕ ಮಹತ್ವವನ್ನ ಸಲ್ಲಿಸುವಂಥದ್ದೇ ನಾವು ದೇವರಿಗೆ
ಅರ್ಪಿಸುವಂತಹ ಆರಾಧನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 29ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. ದೇವದೂತರುಗಳಿರ ಎಂಬುದಾಗಿ ಇಲ್ಲಿ ಉಲ್ಲೇಖಿಸಿರುವಂಥದ್ದು ದೇವ ಜನರನ್ನ ಕುರಿತಾಗಿ. ಇದು ದಾವೀದನು ಬರೆದಂತಹ ಕೀರ್ತನೆ. ಇಲ್ಲಿ ದಾವೀದನು ಉದ್ದೇಶಿಸಿರುವಂಥದ್ದು ಯೆಹೋವನ ಭಕ್ತರ ಕುರಿತಾಗಿ. ಯೆಹೋವನ ಭಕ್ತರೇ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಪರಮ ಅಂದ್ರೆ ಪ್ರಾಮುಖ್ಯವಾದ, ಅತ್ಯಂತ ಅಮೂಲ್ಯವಾದ ಪ್ರಭಾವ ಅದು ಯೆಹೋವನದಾಗಿದೆ ಎಂಬುದಾಗಿ. ಆತನು 2ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನ ಸಲ್ಲಿಸಿರಿ. ಯೋಗ್ಯವಾದ ಅಂದ್ರೆ ನಮ್ಮ ಆರಾಧನೆ ಅದು ಅತ್ಯಮೂಲ್ಯವಾಗಿರಬೇಕು. ಆರಾಧನೆ ಅನ್ನುವಂಥದ್ದು ಅದು ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣವಾದ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಆತನನ್ನು ಆರಾಧಿಸಿರಿ ಎಂಬುದಾಗಿ. ಅಂದ್ರೆ ಆರಾಧನೆ ಅನ್ನುವಂಥದ್ದು ಅದು ಪರಿಪೂರ್ಣತೆಯ ಒಂದು ಅನುಭವವಾಗಿರಬೇಕು. ಆರಾಧನೆ ಅನ್ನುವಂಥದ್ದು ಅದು ನಾವು ದೇವರಿಗೆ ನಮ್ಮನ್ನೇ ಸಂಪೂರ್ಣವಾಗಿ ಅರ್ಪಿಸುವಂತಹ, ಸಮರ್ಪಿಸುವಂತಹ, ಒಪ್ಪಿಸಿಕೊಡುವಂತಹ ಒಂದು ಅನುಭವವಾಗಿರಬೇಕು. ಆರಾಧನೆ ಎನ್ನುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂಥದ್ದು ಯಜ್ಞಗಳನ್ನು ಅರ್ಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಜ್ಞಗಳನ್ನು ಅರ್ಪಿಸಿ ಓತಗಳನ್ನ, ಕುರಿಗಳನ್ನ ದೇವರಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸಿ ದೇವರನ್ನ ಆರಾಧಿಸುತ್ತಿದ್ದರು. ಅಲ್ಲಿ ನಾವು ನೋಡುವಂಥದ್ದು ಯಜ್ಞ ಪಶುವಿಗೆ ತನ್ನ ಮೇಲೆ ಯಾವುದೇ ನಿಯಂತ್ರಣವಿಲ್ಲ. ಅದು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವಂಥದ್ದಾಗಿತ್ತು. ಆರಾಧನೆ ಎನ್ನುವಂಥದ್ದು ನಮ್ಮನ್ನೇ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಂಥದ್ದಾಗಿದೆ. ಭಾನುವಾರದ 2 ತಾಸುಗಳು ಆಲಯದಲ್ಲಿ ಕುಳಿತುಕೊಳ್ಳುವಂಥದ್ದಲ್ಲ ಆರಾಧನೆ ಅನ್ನುವಂಥದ್ದು. ಆರಾಧನೆ ಅಂದರೆ ನಮ್ಮನ್ನೇ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಆರಾಧನೆ ಅನ್ನುವಾಗ ನನಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ, ನನಗೆ ನನ್ನ ಮೇಲೆ ಯಾವ ಸ್ಥಾನವೂ ಇಲ್ಲ. ನನ್ನ ಮೇಲೆ ಅಧಿಕಾರವಿರುವಂತಹ ಏಕೈಕ ವ್ಯಕ್ತಿ ಯಾರು? ದೇವರು. ನನ್ನಲ್ಲಿ ಸ್ಥಾನವಿರುವಂತಹ ಏಕೈಕ ವ್ಯಕ್ತಿ ಯಾರು? ದೇವರು. ಇದನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಆರಾಧನೆ ಅದು ಪರಿಪೂರ್ಣವಾದ ಆರಾಧನೆಯಾಗಿ ಮಾರ್ಪಡುವಂಥದ್ದಾಗಿದೆ. ಇಲ್ಲಿ ನಾವು ನೋಡುವಂಥದ್ದು 2ನೇ ವಾಕ್ಯದ 2ನೇ ಭಾಗದಲ್ಲಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರಿಗೆ ಏನ್ ಮಾಡ್ಬೇಕಂತೆ? ಅಡ್ಡ ಬೀಳಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಅಂದ್ರೆ ಪವಿತ್ರತೆಯಲ್ಲಿ ನಾವು ದೇವರನ್ನ ಆರಾಧಿಸುವಂಥವರಾಗಿರಬೇಕು. ಕಾರಣ ದೇವರು ಪರಿಶುದ್ಧನಾಗಿದ್ದಾನೆ. ದೇವರು ಪರಿಶುದ್ಧನಾಗಿರುವಾಗ ನಾವುಗಳು ಸಹ ಆತನನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವಂಥವರಾಗಿರಬೇಕು. 110ನೇ ಕೀರ್ತನೆ ಅದರ 3ನೇ ವಾಕ್ಯದ 2ನೇ ಭಾಗದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧ ವಸ್ತ್ರ ಭೂಷಿತರಾದ ನಿನ್ನ ಯುವ ಸೈನಿಕರು ಎಂಬುದಾಗಿ. ಅಲ್ಲಂದ್ರೆ ಪರಿಶುದ್ಧತೆ ಎನ್ನುವಂಥದ್ದು ನಮ್ಮ ವಸ್ತ್ರಧಾರಣೆಯಾಗಿರಬೇಕು. ಪರಿಶುದ್ಧತೆ ಎನ್ನುವಂಥದ್ದು ನಮ್ಮ ವಸ್ತ್ರಧಾರಣೆ. ಅರ್ಥ ನಮ್ಮ ಜೀವಿತ ಪರಿಪೂರ್ಣವಾಗಿ ದೈವಿಕವಾದ ಆಳ್ವಿಕೆಗೆ ಒಳಪಟ್ಟಿರುವಂಥದ್ದಾಗಿರಬೇಕು ಎಂಬುದಾಗಿ. ಕೇವಲ ಬಿಳಿಯ ಬಟ್ಟೆಯನ್ನ ಧರಿಸುವಂಥದ್ದಲ್ಲ, ಏನು 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 ಒಗೆದಿರುವಂತಹ ವಸ್ತ್ರಗಳನ್ನು ಧರಿಸುವಂಥದ್ದಲ್ಲ. ನಾವು
ಬಾಹ್ಯವಾಗಿ ಸ್ನಾನ ಮಾಡುವಂಥದ್ದಲ್ಲ ಪರಿಶುದ್ಧತೆ ಅನ್ನುವಂಥದ್ದು. ನಮ್ಮ ಜೀವಿತ, ನಮ್ಮ ನೋಟ, ನಮ್ಮ ಮಾತು, ನಮ್ಮ ಶ್ರವಣ ಎಲ್ಲವೂ ಪವಿತ್ರವಾಗಿರಬೇಕು. ಆದುದರಿಂದಲೇ ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ ಎಂಬುದಾಗಿ. ಕಾರಣ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪವಿತ್ರತೆ ಇಲ್ಲದೆ ಅಥವಾ ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯವಾಗಿರುವಂತಹ ಕಾರ್ಯ. ದೇವರನ್ನ ಮೆಚ್ಚಿಸುವುದಕ್ಕೆ, ದೇವರನ್ನ ಓಲೈಸಿಕೊಳ್ಳುವುದಕ್ಕೆ ಇರುವ ಏಕೈಕ ಮಾರ್ಗ ಅನ್ನುವಂಥದ್ದು ಅದು ಪವಿತ್ರತೆಯಾಗಿದೆ. ಸೊ ಹೀಗಿರುವಾಗ ನಾವು ಪರಿಶುದ್ಧನಾದ ದೇವರನ್ನ ಪವಿತ್ರತೆಯಲ್ಲಿ ನಾವೇನ್ ಮಾಡಬೇಕು? ಆರಾಧಿಸುವಂತವರಾಗಿರಬೇಕು. 2 ಪೂರ್ವಕಾಲ ವೃತ್ತಾಂತ ಅದರ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನಿಗೆ ವಿರೋಧವಾಗಿ ಶತ್ರುಗಳು ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಯೆಹೋಷಾಫಾಟನು ಹೇಳುವಂಥದ್ದು, ಯೆಹೋಷಾಫಾಟನು ಆತನು ಯೆಹೋವನನ್ನ ಆರಾಧಿಸುವುದಕ್ಕೆ ಒಂದು ಜನರ ಗುಂಪನ್ನ ಏನ್ ಮಾಡ್ತಾ ಇದ್ದಾನೆ? ಯೆಹೋಷಾಫಾಟನು ಸಿದ್ಧಪಡಿಸುವಂತದಾಗಿ ನಾವು ನೋಡುತ್ತೇವೆ. ಅದರ 21ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವರು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂದು ಆಜ್ಞಾಪಿಸಿದನು. ಪರಿಶುದ್ಧತ್ವವೆಂಬ ಭೂಷಣದೊಡನೆ. ಯೆಹೋಷಾಫಾಟನ ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನೋಡುತ್ತೇವೆ. ಅಲ್ಲಿ ಒಂದು ದೊಡ್ಡ ಯುದ್ಧ ಅಲ್ಲಿ ನಡೆಯುವಂಥದ್ದಾಗಿ ನೋಡುತ್ತೇವೆ. 20ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ಮೋವಾಬ್ಯರು, ಅಮ್ಮೋನಿಯರು, ಮೆಗುನ್ಯರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. 3 ರಾಜ್ಯ ಒಂದು ರಾಜ್ಯಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದಂತಹ ಒಂದು ಸಂದರ್ಭ. ಒಂದು ರಾಜ್ಯಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬರುವಾಗ ಅದನ್ನ ಎದುರಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಕಾಲಘಟ್ಟಗಳಲ್ಲಿ 3 ಅನ್ಯ ರಾಜ್ಯಗಳು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬರುವಂತದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ಈ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಯೆಹೋಷಾಫಾಟನು ತನ್ನ ರಥಗಳ ಮೇಲೆ, ತನ್ನ ಅಶ್ವಗಳ ಮೇಲೆ ಆತನು ಭರವಸೆ ಬಿಡದೆ, 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ತನ್ನ ಈ ಪರಿಸ್ಥಿತಿಯಲ್ಲಿ, ತನ್ನ ಈ ಒಂದು ಸಂದಿಗ್ಧತೆಯಲ್ಲಿ ದೇವರೇ, ನಾವು ಮಾನಸಿಕವಾದ ಕರಗಳಿಗೆ ಅಲ್ಲ ನೋಡುವಂಥದ್ದು, ನಮ್ಮ ಕಣ್ಣುಗಳು ನಿಮ್ಮ ಕಡೆಗೆ ನಾವು ಎತ್ತುವಂತವರಾಗಿದ್ದೇವೆ. ಸೊ ಈ ರೀತಿ ಯೆಹೋಷಾಫಾಟನು ತನ್ನನ್ನು ದೇವರಿಗೆ ಸಮರ್ಪಿಸಿಕೊಂಡವನಾಗಿ ದೇವರನ್ನ ಆರಾಧಿಸುವುದಕ್ಕೆ ಕೆಲವು ವ್ಯಕ್ತಿಗಳನ್ನ ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಅಥವಾ ಪರಿಶುದ್ಧತ್ವವೆಂಬ ವಸ್ತ್ರಧಾರಣೆಯೊಂದಿಗೆ ಅವರು ಯೆಹೋವನನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಾಗ 22ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ನೋಡಿ, ಪರಿಶುದ್ಧತೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಾಗ ದೇವರು ಅಶ್ವಬಲಗಳ ಮೂಲಕವಾಗಿ ಅಲ್ಲ, ರಥ ಬಲಗಳ ಮೂಲಕವಾಗಿ ಅಲ್ಲ, ಅವರು ಯೆಹೋವನನ್ನ ಪವಿತ್ರತೆಯಲ್ಲಿ, ಪರಿಶುದ್ಧತೆಯಲ್ಲಿ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಾಗ ಯೆಹೋಷಾಫಾಟನಿಗೆ ವಿರೋಧವಾಗಿ ಬಂದಂತಹ ಶತ್ರುಗಳು ತಮ್ಮನ್ನು ತಾವೇ ಕೊಂದುಕೊಂಡರು ಎಂಬುದಾಗಿ.
ಇವತ್ತು ನಾವು ಯುದ್ಧ ಮಾಡುವಂತವರಾಗಿದ್ದೇವೆ. ಪ್ರತ್ಯೇಕವಾಗಿ ಕ್ರೈಸ್ತರಾದ ನಾವು ನಮ್ಮ ದೇಶದಲ್ಲಿ ನಮ್ಮ ಇರುವಿಕೆಗಾಗಿ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಕೋರ್ಟ್ಗಳಲ್ಲಿ, ಸ್ಟೇಷನ್ಗಳಲ್ಲಿ ನಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಇವತ್ತು ಅನೇಕರು ಕ್ರೈಸ್ತ ನಾಯಕರು ಎಂಬುದಾಗಿ ಎದ್ದಿರುವಂಥದ್ದನ್ನು ನೋಡುತ್ತೇವೆ. ಪ್ರಿಯರೇ, ನೀನು ನಾನು ಮಾಡಬೇಕಾಗಿರುವಂಥದ್ದು ಈ ಲೋಕಕ್ಕೆ ಅನುಗುಣವಾಗಿ ಅಲ್ಲ, ತಮ್ಮನ್ನು ಬಿಂಬಿಸಿಕೊಳ್ಳುವುದಕ್ಕೆ, ತಮ್ಮನ್ನು ರಾಜಕೀಯವಾಗಿ ಬಿಂಬಿಸಿಕೊಳ್ಳುವುದಕ್ಕೆ ಅನೇಕರು ಎದ್ದಿರುವಂತಹ ಈ ಕಾಲಘಟ್ಟಗಳಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾವು ಪರಿಶುದ್ಧತೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸುವುದಾದರೆ ಮೋವಾಬ್ಯರನ್ನ, ಮೆಗೋಬ್ಯರನ್ನ ಸಂಹರಿಸಿದಂತಹ ದೇವರು ನಮಗೆ ವಿರೋಧವಾಗಿ ಎದ್ದಿರುವಂತಹ ವ್ಯಕ್ತಿಗಳನ್ನ ಆತನು ಸಂಹರಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುವಂತಹ ಸಂದೇಶವನ್ನ ನೀನು ನಾನು ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಅವಶ್ಯ. ಪರಿಶುದ್ಧತೆಯಲ್ಲಿ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ ಎಂಬುದಾಗಿ. ಈ ಮುಂಜಾನೆಯಲ್ಲಿ ಒಂದು ಸಾರಿ ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವ, ಪವಿತ್ರತೆಯಲ್ಲಿ ನಾವು ದೇವರನ್ನು ಆರಾಧಿಸುವಂತವರಾಗಿದ್ದೇವಾ? ಇಂದು ಅನೇಕರಿಗೆ ಪರಿಶುದ್ಧತೆ ಅಂದರೆ ಏನೆಂಬುದಾಗಿ ಗೊತ್ತಿಲ್ಲ. ವಾಟ್ ಇಸ್ ಹೋಲಿನೆಸ್? ಭಾನುವಾರ ಬೆಳಗ್ಗೆ ಆಲಯಕ್ಕೆ ಬಂದು 2 ಕೈಗಳನ್ನ ಮೇಲಕ್ಕೆ ಎತ್ತುವಂಥದ್ದಲ್ಲ ಪವಿತ್ರತೆಯ ಮಾನದಂಡ. ಅಪೊಸ್ತಲನಾದ ಪೌಲನು ರೋಮ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಪರಿಶುದ್ಧತೆಯ ಮುಂಗುರುತು ನಿಮ್ಮ ಸಭೆಗಳಲ್ಲಿ ಬರುವ ಬಣ್ಣ ಬಣ್ಣದ ಲೈಟಿನ ಆ ಬೆಳಕಲ್ಲ, ಮಂದವಾಗಿ ಕೇಳುವಂತಹ ಸಂಗೀತ ಉಪಕರಣಗಳ ಶಬ್ದವಲ್ಲ ದೈವಿಕ ಸಾನ್ನಿಧ್ಯ. ದೈವಿಕ ಸಾನ್ನಿಧ್ಯ ಅನ್ನುವಂಥದ್ದು ನಾವು ನಮ್ಮನ್ನೇ ಪವಿತ್ರತೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಒಪ್ಪಿಸಿಕೊಡುವಂಥದ್ದಾಗಿದೆ. ವಿ ಮಸ್ಟ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ದೇವರಿಗೆ ಒಂದು ಪವಿತ್ರವಾದ ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿದ್ದೀವಾ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸೊ ನಾವು ಯಾರಾಗಿದ್ದೇವೆ? ನಾವು ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ ಎಂಬುವಂಥದ್ದನ್ನ ಎಂದಿಗೂ ಮರೆಯಬಾರದು. ಪವಿತ್ರ ಯಾಜಕ ವರ್ಗದವರು. ಈ ಮುಂಜಾನೆಯಲ್ಲಿ ಈ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಸೊ ಇಂದು ನಮ್ಮ ಪ್ರಸಂಗ ವಿಷಯ ಅನ್ನುವಂಥದ್ದು ಕ್ಷಮಾದಾನ ಅಥವಾ ಪಾರ್ಡನ್ ಎಂಬುದಾಗಿ ನಾವು ನೋಡುತ್ತೇವೆ. ಕ್ಷಮಾದಾನ. ಕೀರ್ತನೆಗಳು 103 ಅದರ 8 ಮತ್ತು 10ನೇ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ 8ನೇ ವಾಕ್ಯ ಹೇಳುವಂಥದ್ದು, ಯೆಹೋವನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು. ಅದರ 10ನೇ ವಾಕ್ಯ, ನಮ್ಮ ಅಪರಾಧಗಳಿಗೆ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನಮ್ಮ ಅಪರಾಧಗಳಿಗೆ ಅಥವಾ ನಮ್ಮ ಪಾಪಗಳಿಗೆ ಸರಿಯಾಗಿ ದೇವರು ನಮ್ಮನ್ನು ಶಿಕ್ಷೆ ಮಾಡುತ್ತಿದ್ದರೆ ಇಂದು ನಾವುಗಳು ಈ ಭೂಮಿಯ ಮೇಲೆ ಕಾಣುತ್ತಿರಲಿಲ್ಲ. ಒಬ್ಬ ವ್ಯಕ್ತಿ ಹೇಳಿರುವಂಥದ್ದು, ತಪ್ಪು ಮಾಡುವುದು ಮಾನವನ ಸಹಜ ಗುಣ, ಕ್ಷಮಿಸುವಂಥದ್ದು ದೈವಿಕವಾದ ಗುಣ.
ಸೊ ಇಲ್ಲಿ 103ನೇ ಕೀರ್ತನೆ ಬಹಳ ಅರ್ಥಗರ್ಭಿತವಾಗಿರುವಂತಹ ಒಂದು ಕೀರ್ತನೆಯ ಭಾಗಗಳನ್ನು ನಾವು ನೋಡಿದ್ದೇವೆ. ಸೊ ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು ಆದದ್ದರ ಫಲವಾಗಿ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ಶಿಕ್ಷಿಸಲಿಲ್ಲ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಯೇಸು ಸ್ವಾಮಿಯ ಒಂದು ಪ್ರಾರ್ಥನೆ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 34ನೇ ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ ಆತನು ಶಿಲುಬೆ ಮೇಲೆ 3 ಮೊಳೆಗಳಿಂದ ಜಡಿಯಲ್ಪಟ್ಟವನಾಗಿ, ಆ ಘೋರವಾದ ವೇದನೆ, ತಲೆಗೆ ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡವನಾಗಿ, ಆ ಘೋರವಾದ ವೇದನೆಯನ್ನ ಅನುಭವಿಸುತ್ತಿರುವಾಗ ಆತನು ಮಾಡಿದಂತಹ ಒಂದು ಪ್ರಾರ್ಥನೆ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಅಂದಿನ ಮಹಾಯಾಜಕರು, ಫರಿಸಾಯರು, ಶಾಸ್ತ್ರಿಗಳು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ಥಾನಮಾನಕ್ಕಾಗಿ ಒಬ್ಬ ನಿರಪರಾಧಿಯನ್ನ ಕೊಲ್ಲಿಸುವುದಕ್ಕೆ ಜನರನ್ನು ಒಡಂಬಡಿಸಿ ಬರಬ್ಬನನ್ನ ಬಿಟ್ಟುಕೊಡು, ಯೇಸುವನ್ನ ಕೊಲ್ಲಿಸು 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 ಎಂಬುದಾಗಿ ಗದ್ದಲವೆಬ್ಬಿಸಿ ಅವನನ್ನು ಶಿಲುಬೆಗೆ ಹಾಕಿದಾಗ, ಶಿಲುಬೆಯ ಮೇಲೆ 3 ಮೊಳೆಗಳಿಂದ ಜಡಿಯಲ್ಪಟ್ಟು ತಲೆಯ ಮೇಲೆ ಮುಳ್ಳು ಕಿರೀಟವನ್ನ ಧರಿಸಿಕೊಂಡವನಾಗಿ, ರಕ್ತಗಳು ಧಾರೆ ಧಾರೆಯಾಗಿ ಹರಿಯುತ್ತಿರುವ ಯೇಸುವಿನ ಪ್ರಾರ್ಥನೆ, ತಂದೆಯೇ ಅವರಿಗೆ ಕ್ಷಮಿಸು, ಅವರು ತಾವು ಏನು ಮಾಡುತ್ತೇವೆಂಬುದು ಅರಿಯರು. ಪ್ರಿಯರೇ, ನಿಜವಾಗಲು ಅಂದಿನ ಮಹಾಯಾಜಕರಿಗೆ, ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ತಾವು ಮಾಡುತ್ತಿದ್ದಂತಹ ಕಾರ್ಯಗಳು ಏನೆಂಬುದಾಗಿ ಸ್ಪಷ್ಟವಾದ ತಿಳುವಳಿಕೆ ಇರಲಿಲ್ವ ಅವರಿಗೆ? ಯೇಸು ಸ್ವಾಮಿ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಯೆಶಾಯನ ಪ್ರವಾದಿಯ ಮೂಲಕವಾಗಿ, ಮೀಕನ ಪ್ರವಾದಿಯ ಮೂಲಕವಾಗಿ ಅನೇಕ ಬಾರಿ ಮೆಸ್ಸಿಯನ ಜನನದ ಕುರಿತಾಗಿ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಾಗ, ಧರ್ಮಶಾಸ್ತ್ರದಲ್ಲಿ ಪರಿಣಿತರಾಗಿರುವಂತಹ ಈ ಯಾರಿಗೆ ಮಹಾಯಾಜಕರಾಗಲಿ, ಫರಿಸಾಯರಾಗಲಿ, ಶಾಸ್ತ್ರಿಗಳಾಗಲಿ ಅದನ್ನು ಅರಿಯದವರಾಗಿದ್ದರ? ದೇ ನ್ಯೂ, ಅವರಿಗೆ ಗೊತ್ತಿತ್ತು. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದು ಮಾನವ ಕುಲದ ಪಾಪಗಳಿಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟು ಆತನು ಏನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದೇಳುವಂಥದ್ದು ಶಾಸ್ತ್ರದಲ್ಲಿ ಬರೆದಿರುವ ಆ ಒಂದು ಕಾರ್ಯ ನೆರವೇರುವುದಕ್ಕೋಸ್ಕರವಾಗಿ ಈ ಎಲ್ಲ ಕಾರ್ಯಗಳು ಸಂಭವಿಸಿರುವಾಗ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ತಂದೆಯೇ ಅವರನ್ನ ಕ್ಷಮಿಸು, ಅವರ ಮೇಲೆ ಯಾವ ತಪ್ಪುಗಳನ್ನು ಹೋರಿಸದೆ. ಇಲ್ಲಿ ಯೇಸು ಹೇಳುವಂಥದ್ದು, ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್, ಅವರು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಸೊ ಇಲ್ಲಿ ನಾವು ಅರ್ಥೈಸಬೇಕಾಗಿರುವಂಥ ಒಂದು ಭಾಗ ಕ್ರಿಸ್ತನ ಕ್ಷಮಾದಾನ ಅಥವಾ ಕ್ಷಮಿಸುವಂತಹ ಕ್ರಿಸ್ತನ ಪ್ರೀತಿ. ಕಾರಣ ನಾವು 103ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ನೋಡಿದ್ವಿ, ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಸೊ ಈ ಗುಣಲಕ್ಷಣಗಳು
ಯೆಹೋವನಲ್ಲಿ ಅಥವಾ ದೇವರಲ್ಲಿ ಇನ್ಬಿಲ್ಟ್ ಆಗಿರುವುದರಿಂದ, ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿರುವುದರಿಂದ ಆತ ಏನು ಮಾಡ್ತಾ ಇದ್ದಾನೆ? ತನ್ನನ್ನು ಕೊಂದಂಥವರಿಗೆ, ತನ್ನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಒಪ್ಪಿಸಿಕೊಂಡಂತಹ ಜನರನ್ನು ನೋಡಿ ಆತನು ಹೇಳುವಂಥದ್ದು, ತಂದೆಯೇ ಅವರನ್ನು ಕ್ಷಮಿಸು. ಪ್ರಿಯರೇ, ಈ ಗುಣಗಳು ನಮ್ಮಲ್ಲಿ ಉಂಟಾ? ಈ ಗುಣಗಳು ನಮ್ಮಲ್ಲಿ ಉಂಟಾ? ಕ್ರಿಸ್ತನು ನಮ್ಮನ್ನ ಕ್ಷಮಿಸಿದ, ಯೆಹೋವನು ನಮ್ಮನ್ನು ಕ್ಷಮಿಸಿದ, ದೇವರು ನಮ್ಮನ್ನು ಕ್ಷಮಿಸಿದ. ಎಲ್ಲವೂ ಸರಿಯಾದದ್ದೇ. ದೇವರ ಮಕ್ಕಳಾಗಿರುವ ನಾವುಗಳು ಇತರರನ್ನು ಕ್ಷಮಿಸುವಂತವರಾಗಿದ್ದೇವಾ? ಆದಿಕಾಂಡ 4ನೇ ಅಧ್ಯಾಯ ಅದರ ಪ್ರಾರಂಭದಿಂದ 16 ವಾಕ್ಯಗಳನ್ನು ನಾವು ಓದುವಾಗ ಅಲ್ಲಿ ಇಬ್ಬರು ಸಹೋದರರ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಅದರ 8ರಿಂದ 16 ವಾಕ್ಯಗಳಲ್ಲಿ ಆ ಒಂದು ಪ್ರಸಂಗದ ಪರಿಪೂರ್ಣವಾದ ಚಿತ್ರಣವನ್ನು ನಾವು ನೋಡುತ್ತೇವೆ. ದೇವರ ಸೃಷ್ಟಿಯಾದ ಆದಾಮನ ಮತ್ತು ಅವ್ವಳ ಸಂತತಿಗಳಾದ ಕಾಯಿನನು ಹೇಬೇಲನು ತಮ್ಮ ಕಸುಬಿಗೆ ಅನುಗುಣವಾಗಿ, ತಾವು ಮಾಡುತ್ತಿದ್ದ ಕೆಲಸಕ್ಕೆ ಅನುಗುಣವಾಗಿ ಅದರ ಪ್ರಥಮ ಫಲವನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸುವುದಕ್ಕೆ ತಂದಂತಹ ಒಂದು ಸಂಭವ. ಕಾಯಿನನು ವ್ಯವಸಾಯಗಾರನಾಗಿದ್ದರೆ ಹೇಬೇಲನು ಕುರಿ ಕಾಯುವ ವ್ಯಕ್ತಿಯಾಗಿದ್ದ. ಅವರಿಬ್ಬರ ಆಯ್ಕೆಗೆ ಸರಿಯಾಗಿ ಅವರದೇ ಆದಂತಹ ಒಂದು ಕಸುಬನ್ನು ಮಾಡುವಂತಹ ವ್ಯಕ್ತಿಗಳು. ಲೋಕದಲ್ಲಿ ಬರೇ ಕುರಿ ಸಾಕುವಂತಹ ವ್ಯಕ್ತಿಗಳಿದ್ದರೆ ನಮಗೆ ತಿನ್ನುವುದಕ್ಕೆ ಅಕ್ಕಿ ಸಿಕ್ಕೋದಿಲ್ಲ, ಗೋಧಿ ಸಿಕ್ಕೋದಿಲ್ಲ, ರಾಗಿ ಸಿಕ್ಕೋದಿಲ್ಲ, ಜೋಳ ಸಿಕ್ಕೋದಿಲ್ಲ, ಈರುಳ್ಳಿ ಸಿಕ್ಕೋದಿಲ್ಲ, ಯಾವ ಕಾಯಿ ಪಲ್ಯಗಳು ಸಿಕ್ಕೋದಿಲ್ಲ, ಯಾವ ಹಣ್ಣು ಹಂಪಲುಗಳು ಸಿಕ್ಕೋದಿಲ್ಲ. ಕಾಯಿನನು ವ್ಯವಸಾಯಗಾರನಾಗಿದ್ದರೆ ಹೇಬೇಲನು ಕುರಿ ಕಾಯುವ ವ್ಯಕ್ತಿಯಾಗಿ ಮಾರ್ಪಟ್ಟ. ಅವರಿಬ್ಬರು ತಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿರುವಾಗ ದೇವರು ಅವರ ಪ್ರಯಾಸಕ್ಕೆ ಪ್ರತಿಫಲವನ್ನ ಕೊಟ್ಟ. ಕಾಯಿನನ ವ್ಯವಸಾಯವನ್ನ ದೇವರು ಆಶೀರ್ವಾದ ಮಾಡ್ದ, ಹೇಬೇಲನ ಕಸುಬನ್ನ ದೇವರು ಆಶೀರ್ವಾದ ಮಾಡ್ದ. ಹೀಗೆ ದೇವರ ಆಶೀರ್ವಾದವನ್ನ ಪಡಕೊಂಡಂತಹ ಕಾಯಿನನು ಮತ್ತು ಹೇಬೇಲನು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಲ್ಲಿಸುವುದಕ್ಕೆ ತೀರ್ಮಾನಿಸಿದರು. ಕಾಯಿನನು ತಾನು ಬೆಳೆದಂತಹ ಬೆಳೆಗಳಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದರೆ, ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳನ್ನು ಹೋಮ ಮಾಡ್ದ. ನೋಡಿ, ಯೆಹೋವನನ್ನ ಈ ರೀತಿಯಾಗಿಯೇ ಆರಾಧಿಸಬೇಕು ಎಂಬುವಂತಹ ಧರ್ಮ ಪ್ರಮಾಣ ಕೊಡದೇ ಇರುವಂತಹ ಕಾಲದಲ್ಲಿ
ಏಬೇಲನು ತನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ದೇವರಿಗೆ ಉತ್ತಮವಾದಂತಹ ಕಾಣಿಕೆಯನ್ನ ಸಮರ್ಪಿಸಿದಾಗ, ಏಬೇಲನು ತನ್ನ ಮನಸ್ಸಿಗೆ ಅನುಗುಣವಾಗಿ ಕಾಯಿ ಪಲ್ಯಗಳಲ್ಲಿ ಕೆಲವನ್ನ ತಂದು ಯೆಹೋವನಿಗೆ ಸಮರ್ಪಿಸಿದ. ಚರಿತ್ರೆ ಹೇಳುವಂಥದ್ದು, ದೇವರು ಏಬೇಲನ ಕಾಣಿಕೆಯನ್ನು ಮೆಚ್ಚಿದ, ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. 7ನೇ ವಾಕ್ಯ ಹೇಳುವಂಥದ್ದು, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ. ಅಂದ್ರೆ ದೇವರನ್ನ ಆರಾಧಿಸುವಂಥದ್ದು ಒಂದು ಒಳ್ಳೆಯ ಮನಸ್ಸಾಕ್ಷಿಯೊಂದಿಗೆ ಆರಾಧಿಸಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ. ಇಂದು ಅನೇಕರ ತಲೆ ಆಲಯದಲ್ಲಿ ಬೊಗ್ಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಕಾರಣವೇನು? ಒಳ್ಳೆಯ ಮನಸ್ಸಾಕ್ಷಿಯೊಂದಿಗೆ ದೇವರನ್ನ ಆರಾಧಿಸದೇ ಇರುವಂಥದ್ದು. ಇಲ್ಲಿ ಕಾಯಿನನು ಕಾಯಿ ಪಲ್ಯಗಳನ್ನ ಸಮರ್ಪಿಸಿದರ ಫಲವಾಗಿ ದೇವರು ಕಾಯಿನನ ಯಜ್ಞವನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ಅಲ್ಲ. ಅನೇಕರು ಪ್ರಸಂಗಿಸುವಂಥದ್ದು, ಆ ಒಳ್ಳೆ ಕೆಲಸವನ್ನ ಮಾಡಿದ್ದರೆ, ಒಳ್ಳೆಯ ಮನಸ್ಸಾಕ್ಷಿಯೊಂದಿಗೆ ನೀನು ಈ ಕಾಣಿಕೆಯನ್ನು ಸಮರ್ಪಿಸಿದ್ದರೆ ನಿನ್ನ ತಲೆಯು ಎತ್ತಲ್ಪಡುತ್ತಿತ್ತಲ್ಲವೇ. ಇಲ್ಲಿ ನಾವು ಯಾವತ್ತು ನೆನೆಸಬಾರದು, ಇಬ್ಬರು ಆರಾಧನೆ ಮಾಡಿದ್ರೆ ಒಬ್ಬರ ಆರಾಧನೆಯನ್ನು ಮಾತ್ರ ದೇವರು ಮೆಚ್ಚುವಂಥದ್ದು, ಇನ್ನೊಬ್ಬರ ಆರಾಧನೆಯನ್ನು ದೇವರು ಮೆಚ್ಚುವುದಿಲ್ಲ ಎಂಬುದಾಗಿ ಅಲ್ಲ. ಯೇಸು ಸ್ವಾಮಿ ಒಬ್ಬ ಫರಿಸಾಯನ, ಒಬ್ಬ ಸುಂಕದವನ ಪ್ರಾರ್ಥನೆಯ ಕುರಿತಾಗಿ ಹೇಳುತ್ತೇವೆ. ಫರಿಸಾಯನು ತನ್ನ ಒಳ್ಳೆತನಗಳನ್ನ ಮಾತ್ರ ದೇವರಿಗೆ ಹೇಳಿದರೆ, ಸುಂಕದವನು ತಾನು ಪಾಪಿ ಎಂದು ದೇವರ ಮುಂದೆ ಒಪ್ಪಿಕೊಂಡ. ಫರಿಸಾಯನು ತನ್ನನ್ನು ತಾನೇ ನೀತಿವಂತನೆಂದು ದೇವರಿಗೆ ಅಂಕವಾಗಿ ಹೇಳುವಾಗ, ಈ ಸುಂಕದವನು ಹೇಳ್ತಾ ಇದ್ದಾನೆ, ನಾನು ಪಾಪಿಯಾದ ಮನುಷ್ಯನು. ಅವನು ತನ್ನ ತಪ್ಪುಗಳನ್ನ ದೇವರ ಮುಂಭಾಗದಲ್ಲಿ ಅರಿಕೆ ಮಾಡಿಕೊಂಡಾಗ ದೇವರು ಅವನ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡ್ದ ಅಷ್ಟೇ. ಇಬ್ಬರು ಪ್ರಾರ್ಥನೆ ಮಾಡಿದ್ರೆ ಒಬ್ಬನ ಪ್ರಾರ್ಥನೆ ದೇವರು ಅಂಗೀಕಾರ ಮಾಡ್ತಾನೆ, ಮತ್ತೊಬ್ಬನ ಪ್ರಾರ್ಥನೆಯನ್ನು ದೇವರು ಅಂಗೀಕಾರ ಮಾಡೋದಿಲ್ಲ. ಇಬ್ಬರು ಯಜ್ಞವನ್ನು ಅರ್ಪಿಸಿದರೆ ಒಬ್ಬನ ಯಜ್ಞವನ್ನು ದೇವರು ಅಂಗೀಕಾರ ಮಾಡ್ತಾನೆ, ಮತ್ತೊಬ್ಬನ ಯಜ್ಞವನ್ನು ದೇವರು ಅಂಗೀಕಾರ ಮಾಡೋದಿಲ್ಲ ಎಂಬುದಾಗಿ ಅಲ್ಲ. ಇವತ್ತು ಸಭೆಗಳಲ್ಲಿ 20, 30, 40, 100, 500, 2,000, 3,000, 10,000 ಜನರು ಆರಾಧನೆ ಮಾಡುವಂತ ಸಂದರ್ಭದಲ್ಲಿ 5,000 ಜನರ ಆರಾಧನೆಯನ್ನು ದೇವರು ಮೆಚ್ಚುತ್ತಾನೆ, 5,000 ಜನರ ಆರಾಧನೆಯನ್ನು ಮೆಚ್ಚುವುದಿಲ್ಲ ಎಂಬುದಾಗಿ ಅಲ್ಲ. 10,000 ಜನರು ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರನ್ನ ಪೂರ್ಣವಾದ ಮನಸ್ಸಾಕ್ಷಿಯಿಂದ ಯೇಸು ಹೇಳಿದ ರೀತಿಯಲ್ಲಿ ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸು ಎಂಬುದಾಗಿ ಆ ಒಂದು ಮನೋಭಾವದಲ್ಲಿ ಆರಾಧಿಸಿದರೆ ನಿಶ್ಚಯವಾಗಿ 10,000 ಜನರ ಪ್ರಾರ್ಥನೆಯನ್ನು, ಆರಾಧನೆಯನ್ನು ದೇವರು ಅಂಗೀಕರಿಸ್ತಾನೆ. ಇಲ್ಲಿ ಕಾಯಿನನಿಗೆ ಸಂಭವಿಸಿದಂತಹ ತಪ್ಪು, ಅವನು ದೇವರನ್ನ ಆರಾಧಿಸಿದ, ಆದರೆ ಒಂದು ಒಳ್ಳೆಯ ಮನಸ್ಸಾಕ್ಷಿಯಿಂದ ಅಲ್ಲ. ನಮ್ಮ ವಿಷಯ ಅದಲ್ಲ. 8ನೇ ವಾಕ್ಯದಿಂದ ನಾವು ನೋಡುವಾಗ ಕಾಯಿನನು ಕೋಪಗೊಂಡ ಎಂಬುದಾಗಿ ನೋಡುತ್ತೇವೆ. 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ಅವನಿಗೆ ಯಾಕೆ ಕೋಪಿಸಿಕೊಂಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. 8ನೇ ವಾಕ್ಯವನ್ನು ನಾವು ನೋಡುವಾಗ ಕಾಯಿನನು ತನ್ನ ತಮ್ಮನನ್ನ ಒಂದು ನಿರ್ಜನವಾದ ಪ್ರದೇಶಕ್ಕೆ ಕರಕೊಂಡು ಹೋಗಿ ಅಲ್ಲಿ ಅವನನ್ನು ಹತ ಮಾಡುವುದಾಗಿ ನೋಡ್ತೇವೆ.
ಕಾಯಿನನು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಅಥವಾ ತಾನು ಸಮರ್ಪಿಸಿದಂತಹ ಆ ಯಜ್ಞ ಒಂದು ಒಳ್ಳೆಯ ಮನಸ್ಸಾಕ್ಷಿಯೊಂದಿಗೆ ಮಾಡಿದ್ದರೆ ನಿಜವಾಗಲೂ ದೇವರು ಅವನ ಯಜ್ಞವನ್ನು ಸಹ ಅಂಗೀಕಾರ ಮಾಡುವಂತವನಾಗಿದ್ದನು. ಅದು ಅವನು ಮಾಡದೆ ಹೋಗಿ ದೇವರು ಅವನಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಾಗ್ಯೂ ಇದು ಪ್ರಾಮುಖ್ಯ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಒಳ್ಳೆ ಕೆಲಸವನ್ನು ಮಾಡಿದ್ದರೆ ದೇರ್ ವಾಸ್ ಎ ಆಪ್ಷನ್ ಫಾರ್ ಹಿಮ್ ಟು ಡೂ ಅಗೈನ್. ಮತ್ತೊಂದು ಆವರ್ತಿ ದೇವರಿಗೆ ಒಳ್ಳೆಯ ಮನಸ್ಸಾಕ್ಷಿಯೊಂದಿಗೆ ದೇವರನ್ನ ಆರಾಧಿಸುವುದಕ್ಕೆ, ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಕಾಯಿನನಿಗೆ ಅವಕಾಶ ಇದ್ದಾಗ್ಯೂ ಕಾಯಿನನು ಕೋಪಿಸಿಕೊಂಡು, ಯಾರ ಮೇಲೆ ಕೋಪಿಸಿಕೊಂಡು? ದೇವರ ಮೇಲೆ ಮಾತ್ರವಲ್ಲ, ತನ್ನ ಸಹೋದರನಾದ ಹೇಬೇಲನ ಮೇಲೆ ಕೋಪಿಸಿಕೊಂಡು ಅವನ್ನು ಕ್ಷಮಿಸದೆ ಹೋದದರ ಫಲವಾಗಿ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 8ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವನು ಹೇಬೇಲನನ್ನ ಕೊಂದು ಹಾಕದ. ಕ್ಷಮಾಪಣೆ ಕ್ಷಮಿಸದೆ ಹೋದರೆ ಉಂಟಾಗುವಂತಹ ಫಲ ಮರಣದಂಡನೆ, ಕೊಲೆ. ಮರಣದಂಡನೆ ಅಲ್ಲ, ಕೊಲೆ. ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ, ನಾವು ಎಷ್ಟು ಜನರನ್ನ ಕೊಂದಿದ್ದೇವೆ. ಎಷ್ಟು ಜನರನ್ನು ನಾವು ಕೊಂದಿರ್ತೇವೆ. ಪ್ರತ್ಯೇಕವಾಗಿ ಇಂದು ತಿಂಗಳಿನ ಪ್ರಾರಂಭ ಭಾನುವಾರ ಕರ್ತನ ಮೇಜೆಯ ಆರಾಧನೆ ನಡೆಯುವಂತಹ ದಿನ. ಪೆಂಟೆಕೋಸ್ಟ್ ಸಭೆಗಳಲ್ಲಿ ಬಿಳಿ ವಸ್ತ್ರವನ್ನ, ಬಿಳಿ ಶರ್ಟನ್ನ, ಕಪ್ಪು ಪ್ಯಾಂಟನ್ನ, ಹೆಂಗಸರು ಬಿಳಿ ಸೀರೆಯನ್ನು ಉಟ್ಟುಕೊಂಡು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಂತಹ ದಿನ. ನಾವು ಕಾಯಿನನ ರೀತಿಯಲ್ಲಿ ತನ್ನ ಸಹೋದರನ ಯಜ್ಞವನ್ನು ದೇವರು ಮೆಚ್ಚಿದ್ದಾನೆ ಎಂಬುದಾಗಿ ಮನಗೊಂಡು ಅವನ ಮೇಲೆ ಹಲ್ಲು ಕಡಿದು ಕೋಪವುಳ್ಳವರಾಗಿದ್ದರೆ, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳುವಂಥದ್ದು, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವವನು ಅವನನ್ನು ಏನ್ ಮಾಡ್ತಾನಂತೆ? ಕೊಲ್ಲುವಂತವನಾಗಿದ್ದಾನೆ. ಸೊ ಹೀಗಿರುವುದಾದರೆ ನಾವು ಎಷ್ಟು ಜನರನ್ನ ಈ ಮುಂಜಾನೆಯಲ್ಲಿ ಕೊಂದಿದ್ದೇವೆ. ಯೋಚಿಸಬೇಕು. ಕ್ಷಮಿಸದೆ ಹೋದದರ ಫಲ ಏನಾಯ್ತಲ್ಲಿ? ಒಂದು ಮರಣದೊಂದಿಗೆ ಮುಕ್ತಾಯವಾಯಿತು. ಈ ಕ್ಷಮಾಪಣೆ ನಮ್ಮಲ್ಲಿ, ಈ ಕ್ಷಮಿಸುವಂತಹ ಹೃದಯ ನಮ್ಮಲ್ಲಿ ಇರಬೇಕಾದರೆ ನಾವೇನ್ ಮಾಡಬೇಕು? ನಾವು ಕೀರ್ತನೆಯಲ್ಲಿ ಓದಿದ್ವಿ, ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. 10ನೇ ವಾಕ್ಯದಲ್ಲಿ ನೋಡಿದ್ವಿ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ಶಿಕ್ಷಿಸಲಿಲ್ಲ. ಕಾರಣ ಯೆಹೋವನು ಕನಿಕರವಿರುವಂತಹ ದೇವರು. ಯೆಹೋವನು ಕನಿಕರಿಸುವಂತಹ ದೇವರು ಆದದರ ಫಲವಾಗಿ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಏನ್ ಮಾಡಲಿಲ್ಲ? ಶಿಕ್ಷೆ ಪಡಿಸಲಿಲ್ಲ. ಸೊ ಹೀಗಿರುವುದರಿಂದ ನಮ್ಮಲ್ಲಿ ಕ್ಷಮಾಪಣೆಯ ಮನೋಭಾವ ಇರಬೇಕಾದರೆ ನಾವು ಕನಿಕರವುಳ್ಳ ಹೃದಯವುಳ್ಳವರಾಗಿರ್ಬೇಕು. ಕನಿಕರವುಳ್ಳ ಹೃದಯ ನಮ್ಮಲ್ಲಿ ಇಲ್ಲದೆ ಹೋದರೆ ನಮಗೆ ಕ್ಷಮಿಸುವಂತಹ ಮನೋಭಾವ ನಮ್ಮಲ್ಲಿ ಬರುವುದಿಲ್ಲ. ನೋಡಿ,
ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ ಅದರ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯಾರಿಗೋಸ್ಕರ? ಭಕ್ತಿಹೀನರಿಗೋಸ್ಕರ, ಭಕ್ತಿವಂತರಿಗೋಸ್ಕರವಲ್ಲ. 7ನೇ ವಾಕ್ಯದಲ್ಲಿ ನೋಡ್ತೇವೆ, ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವರು. ಸೊ ನಮ್ಮಲ್ಲಿ ದುಡ್ಡಿದ್ರೆ ಯಾರು ಬೇಕೋ ನಮಗೆ ಸಾಲ ಕೊಡ್ತಾರೆ. ಯಾಕೆಂದ್ರೆ ಕೊಟ್ಟಂತಹ ಸಾಲ ವಾಪಸ್ ಬರುತ್ತೆ. ನಾಳೆ ನಮಗೆ ಅವಶ್ಯಕತೆ ಇದ್ರೆ ಕೊಡ್ತಾರೆ. ಏನು ಇಲ್ಲದವನು ಇರುವಂತವನ ಬಳಿಗೆ ಹೋಗಿ ಕೇಳಿದ್ರೆ ಕೊಡ್ತಾನ? ನಾವುಗಳು ಕೊಡ್ತೀವ? ನೀವುಗಳು ಕೊಡ್ತೀರಾ? ಇವಾಗ ತಲೆ ಆಡಿಸ್ತೀವಿ ಅಷ್ಟೇ, ಕೊಡ್ತೀವ. ಬಟ್ ವಿ ವಿಲ್ ನೆವರ್ ಗಿವ್. ಯಾಕಂದ್ರೆ ಗೊತ್ತು ಸಿಕ್ಕೋದಿಲ್ಲ. ಇಲ್ಲಿ ಬರೆಯಲ್ಪಟ್ಟ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣವನ್ನು ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ ಯಾರಾದರೂ ಧೈರ್ಯ ಮಾಡಲು. ಆದರೆ ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ಕ್ಷಮಾಪಣೆ ಮನೋಭಾವ ನಮ್ಮಲ್ಲಿ ಇರಬೇಕಾದರೆ ನಮ್ಮಲ್ಲಿ ದೈವಿಕ ಪ್ರೀತಿ ತುಂಬಿ ತುಳುಕುವಂತದಾಗಿರಬೇಕು. ಸೊ ನಮ್ಮಲ್ಲಿ ದೈವಿಕವಾದ ಪ್ರೀತಿ ಇಲ್ಲದೆ ಹೋದರೆ, ಅಥವಾ ದೈವಿಕ ಪ್ರೀತಿ ನಮ್ಮನ್ನು ಆಳ್ವಿಕೆ ಮಾಡದೆ ಹೋದರೆ, ನಮ್ಮ ಸಹೋದರರು ನಮಗೆ ವಿರೋಧವಾಗಿ ತಪ್ಪು ಮಾಡುವಾಗ ಅವರನ್ನು ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ದೇವರ ಪ್ರೀತಿ, ದೇವರ ಪ್ರೀತಿ. 10ನೇ ವಾಕ್ಯ, ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕವಾಗಿ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದಲ್ಲವೇ? ಸೊ ನಮಗೆ ರಕ್ಷಣೆಯಾದಂಥದ್ದು ಯಾರ ಮೂಲಕವಾಗಿ? ಆತನ ಮಗನ ಮೂಲಕವಾಗಿ. ಯೋಹಾನ 3:16, ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟ. ಆತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ನಮಗೆ ಕೊಟ್ಟು ನಮ್ಮನ್ನು ದೇವರು ಪ್ರೀತಿ ಮಾಡ್ದ. ಸೊ ಈಗಿರ್ಬೇಕಾದ್ರೆ ನಮಗೆ ಇತರರನ್ನ ಕ್ಷಮಿಸುವಂತಹ ಮನೋಭಾವ ನಮ್ಮಲ್ಲಿ ಇರಬೇಕಾದರೆ ನಾವೇನ್ ಮಾಡಬೇಕು? ದೇವರ ಪ್ರೀತಿಯಲ್ಲಿ ತುಂಬಿದಂಥವರಾಗಿರಬೇಕು. ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಯಾರನ್ನೂ ಕ್ಷಮಿಸೋದಿಲ್ಲ. ಸೊ ಮೂರನೇದಾಗಿ ಕ್ಷಮಾಪಣೆಯಲ್ಲಿ ಇರಬೇಕಾದಂಥ ಇನ್ನೊಂದು ನಂಬಿಕೆ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ ಅದರಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯ ಒಂದು ಕಥೆಯನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಕಪೆರ್ನೌಮಲ್ಲಿ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ 4 ಜನ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಯೇಸುವಿನ ಬಳಿಗೆ ಕರೆತರ್ತಾರೆ. ಅವರು ಆ ಪಾರ್ಶ್ವವಾಯು ರೋಗಿಯನ್ನ ಕದದ ಮೂಲಕವಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಗದ ಮಟ್ಟಿಗೆ ಜನರ ಗುಂಪು ಆ ಮನೆಯ ಸುತ್ತಲೂ ತುಂಬಿದ್ದರಿಂದ ಅವರು ಮನೆಯ ಮೇಲ್ಛಾವಣಿಯನ್ನ ಹತ್ತಿ ಆ ಮೇಲ್ಛಾವಣಿಯ ಅಂಚುಗಳನ್ನು ತೆಗೆದು ಈ ಪಾರ್ಶ್ವವಾಯು ರೋಗಿಯನ್ನು ಮಂಚ ಸಮೇತವಾಗಿ ಏನ್ ಮಾಡಿದ್ರು? ಯೇಸುವಿನ ಮುಂಭಾಗದಲ್ಲಿ ಇಳಿಯ ಬಿಟ್ಟರು. ಸೊ ಹೀಗೆ ಆತನು ಅವರು ಮಾಡುತ್ತಿರುವಾಗ ಯೇಸು ಸ್ವಾಮಿ ಅವರ ನಂಬಿಕೆಯನ್ನು ನೋಡಿ, ಯಾರ ನಂಬಿಕೆಯನ್ನು ನೋಡಿ?
ಈ ಕರೆತಂದಂತಹ ಜನರ ನಂಬಿಕೆಯನ್ನು ನೋಡಿ ಅವರಿಗೆ ಹೇಳಿದ್ದು, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಕ್ಷಮಾಪಣೆಯಲ್ಲಿ ನಂಬಿಕೆಯ ಪಾತ್ರ. ಕ್ಷಮಿಸದೆ ಹೋದರೆ ಅದು ಮರಣದೊಂದಿಗೆ ಮುಕ್ತಾಯವಾಗುವಾಗ ಕ್ಷಮಿಸುವುದಕ್ಕೆ ದೇವರ ಕರುಣೆ ನಮ್ಮಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಕ್ಷಮಾಪಣೆಯಲ್ಲಿ ನಂಬಿಕೆಯ ಪಾತ್ರ ಬಹಳ ಪ್ರಾಮುಖ್ಯ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರುವಾಗ ನಮ್ಮನ್ನೇ ನಾವೇ ದೇವರ ಮುಂಭಾಗದಲ್ಲಿ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಸಂಗತಿಯಾಗಿದೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನೀನು ಕಾಣಿಕೆಯನ್ನು ತರುವಂಥ ಸಂದರ್ಭದಲ್ಲಿ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವಿದೆ ಎಂಬುದಾಗಿ ನಿನಗೆ ಗೊತ್ತಾದರೆ ಮೊದಲು ಹೋಗಿ ನೀನು ಕಾಣಿಕೆಯನ್ನು ಅಲ್ಲಿ ಬಿಟ್ಟು ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ನಂತರ ಬಂದು ಕಾಣಿಕೆಯನ್ನು ಸಮರ್ಪಿಸು. ಇದು ದೈವಿಕವಾದಂತಹ ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥದ್ದು. ದೇವರನ್ನ ಆರಾಧಿಸುವಂಥವರು ಈ ಒಂದು ಮನೋಭಾವದಲ್ಲಿ ಜೀವಿಸುವಂಥವರಾಗಿರ್ಬೇಕು. ಬರೇ ಕ್ಷಮಾದಾನ ಎಂಬುದಾಗಿ ಹೇಳಿ, ಕ್ಷಮಾಪಣೆಯನ್ನು ಪಡೆದುಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಕ್ರೈಸ್ತ ಜೀವಿತವನ್ನು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ನಿಜವಾದ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಕ್ರಿಸ್ತನು ಈ ಲೋಕದಲ್ಲಿ ಮಾಡಿ ತೋರಿಸಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದಕ್ಕೆ ಸಾಗುವಂಥದ್ದೇ ಯಥಾರ್ಥವಾದ ಕ್ರೈಸ್ತ ಜೀವಿತ. ಲಿಟ್ರಲಿ ನಮಗೆ ಶಿಲುಬೆ ಬಾರದೆ ಹೋದಾಗ್ಯೂ ನಮ್ಮ ಮುಂಭಾಗದಲ್ಲಿ ಅನೇಕ ಶಿಲುಬೆಗಳು ಉಂಟು. ನಮ್ಮನ್ನು ಶಿಲುಬೆಗೆ ಹಾಕಿಸುವಂತಹ ಅನೇಕ ವ್ಯಕ್ತಿಗಳು ನಮ್ಮ ಮುಂಭಾಗದಲ್ಲಿ ಇದ್ದಾರೆ. ಇಂಥ ವ್ಯಕ್ತಿಗಳನ್ನು ನೋಡಿ ಇವನು ಸಾಯಲಿ ಎಂಬುದಾಗಿ ನಾವು ಆಶಿಸುವಂಥವರಾಗಿರಬಾರದು. ಬದಲಾಗಿ ಏನ್ ಮಾಡಬೇಕು? ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅವರು ಅರಿಯರು. ಈ ಮನೋಭಾವ ನಮ್ಮಲ್ಲಿ ಇಲ್ಲದೆ ಹೋದರೆ ಪ್ರಿಯರೇ, ನಾವು ಕ್ರೈಸ್ತರೇ ಅಲ್ಲ, ನಾವು ದೇವರ ಮಕ್ಕಳೇ ಅಲ್ಲ. ನಮ್ಮಲ್ಲಿ ಯಥಾರ್ಥವಾದ ಮಾನಸಾಂತರ ಉಂಟಾಗಲಿಲ್ಲ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇಲ್ಲ. ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ಸ್ಥಾನವಿಲ್ಲ. ಕಮಾನ್ ಹೋಲಿ ಸ್ಪಿರಿಟ್ ಅಲ್ಲ ಕ್ರೈಸ್ತತ್ವ. ಪವಿತ್ರಾತ್ಮನೇ ಬಾ ಎಂಬುದಾಗಿ ಕರಗಳನ್ನ ಮೇಲಕ್ಕೆತ್ತಿ ಆಡುವಂಥದ್ದಲ್ಲ ಕ್ರೈಸ್ತತ್ವ. ಕ್ರೈಸ್ತತ್ವದ ನಿಜವಾದ ಗುಣಗಳು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದಂತಹ 7 ನುಡಿಗಳಲ್ಲಿ ಅಡಕವಾಗಿದೆ. ಪೆಂಟೆಕೋಸ್ಟ್ ಸಭೆಗಳಿಗೆ ಇವತ್ತು ಅದು ಅಲರ್ಜಿ, ಆ ವಾಕ್ಯಗಳನ್ನು ಕೇಳುವಂಥದ್ದು. ಅವರು ಹೇಳುವಂಥದ್ದು ಇದು ನಾಮಧೇಯ ಕ್ರೈಸ್ತರು ಹೇಳುವಂತಹ ಮಾತುಗಳು. ಯಾಕೆಂದರೆ ಆ ಮಾತಿನ ಅರ್ಥ, ಗಾಂಭೀರ್ಯತೆ ಅವರನ್ನು ನಡಗಿಸುವಂಥದ್ದಾಗಿದೆ. ತಂದೆಯೇ, ಅವರನ್ನ ಕ್ಷಮಿಸು. ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಾವು ಏನು ಮಾಡುತ್ತೇವೆಂಬುದನ್ನು ಅವರು ಅರಿಯರು. ಆ ಮನೋಭಾವ ನಮ್ಮಲ್ಲಿ ಇಲ್ಲದೆ ಹೋದರೆ ಪ್ರಿಯರೇ, ಯೇಸು ಸ್ವಾಮಿ ಹೇಳಿರುವಂತ ಮಾತು, ಈ ಮಾತನ್ನು ಸಹ ನಾವು ಒಪ್ಪೋದಿಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಏನು ಕಲಿಸಿದಂತ ಪ್ರಾರ್ಥನೆ, ಇದು ನಾವು ಒಪ್ಪೋದಿಲ್ಲ. ಪೆಂಟೆಕೋಸ್ಟ್ ಜನ ಇದನ್ನು ಒಪ್ಪೋದಿಲ್ಲ.
ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಯಥಾರ್ಥವಾದ ಮಾನಸಾಂತರಕ್ಕೆ ಕಾರಣವಾದ ಮಾತುಗಳನ್ನು ಯಾರು ಒಪ್ಪೋದಿಲ್ಲ ಇವತ್ತು, ಯಾರು ಪ್ರಸಂಗಿಸುವುದಿಲ್ಲ ಇವತ್ತು. ಕಾಣಿಕೆ ಹಾಕಿದ್ರೆ ಆಶೀರ್ವಾದ ಸಿಕ್ಕುತ್ತೆ ಎಂಬ ಪದಗಳನ್ನು ಬಿಟ್ಟರೆ ಯಥಾರ್ಥವಾದ ಮಾನಸಾಂತರ, ಪಾಪ ಪರಿಹಾರ, ದೈವ ರಾಜ್ಯ, ಈ ಸುವಾರ್ತೆಯನ್ನ ಸಾರುವಂಥದ್ದು ಬಹಳ ಕಷ್ಟಕರ ಇವತ್ತು. ಇದು ಯೇಸು ಸ್ವಾಮಿ ಹೇಳಿರುವಂಥದ್ದು. ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸಬೇಕಾದರೆ ನೀವು ನಿಮ್ಮ ಸಹೋದರರ ತಪ್ಪುಗಳನ್ನು ಕ್ಷಮಿಸಬೇಕು. ಇಂದು ಕರ್ತನ ಮೇಜಿನ ಆ ಒಂದು ಸೇವೆಯಲ್ಲಿ ಎಲ್ಲ ಸಭಾಪಾಲಕರು ಓದುವಂತಹ ಒಂದು ವಾಕ್ಯ 1 ಕೊರಿಂಥ 11ನೇ ಅಧ್ಯಾಯ ಅದರ 23ರಿಂದ 33 ತನಕ ವಾಕ್ಯಗಳು, 30ನೇ ವಾಕ್ಯದ ತನಕ ವಾಕ್ಯಗಳು. ಅದರ 27ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅಯೋಗ್ಯವಾಗಿ, ಏನು ಅಯೋಗ್ಯವಾಗಿ? ನಿನ್ನ ಸಹೋದರನನ್ನ ಕ್ಷಮಿಸು ಎಂಬುದಾಗಿ ದೇವರು ಹೇಳಿರುವಾಗ ಕ್ಷಮಿಸುವುದಕ್ಕೆ ಮನಸ್ಸಿಲ್ಲದೆ ಅಯೋಗ್ಯವಾಗಿ ದೇವರ ಮಾತನ್ನ ಮೀರಿದರೆ ನೀನು ದೇವರ ವಾಕ್ಯಕ್ಕೆ ಅಯೋಗ್ಯನಾಗಿ ಮಾರ್ಪಟ್ಟಿದ್ದೀಯ ಎಂಬುದನ್ನು ಮರಿಬೇಡ. ಪ್ರಿಯರೇ, ಕ್ಷಮಾದಾನ. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದನು. ನಾವು ಪಾಪಿಗಳಾಗಿದ್ದಾಗಿಯೂ ಆತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನ ಕೊಟ್ಟನು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು, ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು. ಕ್ರಿಸ್ತನ ಮನೋಭಾವ ನಮ್ಮಲ್ಲಿ ಉಂಟು. ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು, ಬಾಯಿ ತೆರೆಯಲಿಲ್ಲ. ನಾವಾದರೂ ಆತ 1 ಹೇಳಿದ್ರೆ 10 ತಿರುಗಿ ಹೇಳ್ತೇವೆ, ಆಮೇಲೆ ಸ್ತೋತ್ರ ಹೇಳ್ತೇವೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ನಮ್ಮ ನಂಬಿಕೆಯ ಕ್ರೈಸ್ತ ಜೀವಿತ. ಒಮ್ಮೆ ಪರೀಕ್ಷಿಸಿಕೊಳ್ಳುವ, ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಲಿರುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಈ ವಾಕ್ಯ ಅವರ ಜೀವಿತದಲ್ಲಿ ಯಥಾರ್ಥವಾದ ರೂಪಾಂತರಕ್ಕೆ ಕಾರಣವಾಗಿ ಮಾರ್ಪಡಲಿ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಕ್ಷಮಿಸುವಂಥದ್ದು ದೈವಿಕ ಗುಣಗಳಾಗಿದೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.